ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗಿರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮಾಡಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೆಲ್ರನ್ನೂ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಾನೊಬ್ನೇ ಹೋಗ್ತಿಲ್ಲ, ನನ್ನ ಜೊತೆ ಒಂದು ಗ್ಯಾಂಗ್ ಕೂಡ ಬರ್ತಿದೆ. ಸೊ ನಾವೆಲ್ರೂ ಅಲ್ಲಿ ಹೋಗಿ ಮಜಾ ಮಾಡೋಣ, ಜಾಗದ ಬಗ್ಗೆ ತಿಳ್ಕೊಳ್ಳೋಣ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಅವ್ರೆಲ್ರನ್ನೂ ಈಗ ಹೋಗಿ ಮೀಟ್ ಆಗ್ಬೇಕು. ಅದಾದ್ಮೇಲೆ ನಾವ್ ಎಲ್ಲಿ ಹೋಗ್ತಿದ್ವಿ, ಏನ್ ಮಾಡ್ತಿದ್ವಿ ಎಲ್ಲ ಹೇಳ್ತೀವಿ, ಬನ್ನಿ. ಸೊ ಬಸ್ಸು, ನಾವ್ ಹೇಳಿದ್ವಿ ಅಲ್ಲ ಒಂದು ಗ್ಯಾಂಗ್ ನ ಮೀಟ್ ಆಗ್ತೀವಿ ಅಂತ. ಸೊ ಅಲ್ಲಿ ಬಂದಿದೀವಿ, ತೋರಿಸ್ಬಿಡ್ತೀನಿ ನೋಡಿ. ಬಿಡ್ಡ ಅಲಿಯಾಸ್ ಕುಮಾರ, ಮರಿ ಚಂದು ಅಲಿಯಾಸ್ ಚಂದ್ರಶೇಖರ, ಬಸವ ನೋಡಿ, ನಾವೆಲ್ರೂ ಬಂದಿದೀವಿ. ಈಗ ಹೋಯ್ತಾ ಅಂದಿವೆ, ಮಾತಾಡ್ಕೊಡೋಣ. ನಾವ್ ಎಲ್ಲಿಗೆ ಹೋಯ್ತೀವಿ ಅಂತ ಇನ್ನ ಹೇಳಿಲ್ಲ. ನಮ್ ತೇಜಸ್ ಹೇಳ್ಬಿಡ್ತಾನೆ, ಕೇಳ್ಬಿಡಿ. ಹೇಳು ಬ್ರೋ, ನಾವೆಲ್ಲ ಹೋಯ್ತಿದೀವಿ ಈಗ? ಬರ್ಡಿ ಬೆಟ್ಟ. ಸೊ ನಾವೆಲ್ಲರೂ ಹೋಗ್ತಿರೋದು ಬರ್ಡಿ ಬೆಟ್ಟಕ್ಕೆ. ಬ್ಯಾಂಗ್ಳೂರಲ್ಲಿ ನಂದಿ ಹಿಲ್ಸ್, ಶಿವಗಂಗೆ ಎಲ್ಲ ಹೆಂಗೋ, ನಮ್ ಲೋಕಲ್ ಅಲ್ಲಿ ಬರ್ಡಿ ಬೆಟ್ಟ ಕೂಡ ಹಂಗೆ ಅಂತ ಒಂದ್ ಟಾಕ್ ಇತ್ತು. ಸೊ ಒಂದ್ ಒಳ್ಳೆ ವ್ಯೂ ಪಾಯಿಂಟ್ ನೋಡಕ್ ಹೋಯ್ತಿದೀವಿ, ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ ರಕ್ಕೆ. ಸೊ ಬನ್ನಿ ಹೋಗೋಣ. ಗೈಸ್, ಈಗ ನಾವು ಹೋಗ್ತಾ ಇದೀವಿ. ಆಕ್ಚುಲಿ ನಾನು ರಾಕಿ ಇಬ್ರು ಐಫೋನ್ ನೋಡೋದು. ನಾವೇನಾದ್ರೂ ಮ್ಯಾಪ್ ಹಾಕೊಂಡ್ಬಿಟ್ರೆ ಚಾರ್ಜು ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ತೇಜಸ್ಸು ಮತ್ತೆ ಯೋಗಿ ಇಬ್ರು ಮ್ಯಾಪ್ ಹಾಕೊಂಡು ಮುಂದೆ ಹೋಯ್ತವ್ರೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ನಮ್ಮ ರಾಕಿ ಡ್ರೈವ್ ಮಾಡ್ತವ್ರೆ, ನಾನು ಹಿಂದೆ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ. ಮ್ಯಾಪ್ ಹಾಕೊಂಡು ನಮ್ಗೆ ದಾರಿ ತೋರಿಸ್ತಿರೋ ದಾರಿ ದೀಪಗಳು ಇವ್ರಿಬ್ರು. ಗೈಸ್, ದಾರಿ ದೀಪ ಗೈಸ್. ಸೊ ಫೈನಲಿ ನಾವು ಬರ್ಡಿ ಬೆಟ್ಟನ ಬಂದು ರೀಚ್ ಆಗಿದೀವಿ. ಸೊ ನಮ್ಮ ಟ್ರಾವೆಲ್ ಹೆಂಗಿತ್ತು, ಈ ಜರ್ನಿ ಅಂತ ನಮ್ಮ ಹುಡುಗರನ್ನೇ ಕೇಳ್ಬಿಡೋಣ. ಸೊ ಆಗ್ಲಿಂದ ನಮ್ ಯೋಗಿ ಫುಲ್ ಮಾಸ್ಕ್ ಹಾಕೊಂಡಿದ್ದ, ಈಗ ಅವನ್ನೇ ಮಾತಾಡ್ತಾನೆ. ಬನ್ನಿ ಹೇಳಪ್ಪ, ಹೆಂಗಿತ್ತು? ಪೀಸ್ ಆಗಿತ್ತು, ಚೆನ್ನಾಗಿತ್ತು, ಆರಾಮಾಗಿತ್ತು. ಸರಕಿ ಹೆಂಗಿತ್ತು ಬ್ರೋ? ಚಳಿ ಇತ್ತು, ಏನು ಕೊಟ್ಟಿಲ್ಲ, ಬರೀ ಹೆಲ್ಮೆಟ್. ಹುಡುಗ್ರು ಈಟಲ್ಲಿ ಇರ್ಬೇಕು, ಚಳಿ ಇರ್ಬಾರ್ದು, ಸುಮ್ನಿರ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಸೊ ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ ಜರ್ನಿನ. ಆಕ್ಚುಲಿ ಮೇಲವರೆಗೂ ಬೈಕ್ ಗಳು ಹೋಗುತ್ತೆ, ಬಟ್ ನಾವ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಡ್ಕೊಂಡು ಹೊಂಟಿದೀವಿ. ಸೊ ಬನ್ನಿ ಗಾಯ್ಸ್. ಫಾಗ್ ಎಲ್ಲ ಕಾಣಿಸಿರೋದು ನೋಡು, ಎಷ್ಟು ಚೆನ್ನಾಗೈತೆ. ರಾಕೇಶ್ ಇಂದ ಲೇಟ್ ಆಯ್ತು. ನಾನೇನು ಮಾಡಿಲ್ಲ ಬ್ರೋ, ಇವನೇ ನಾನು ಮಾಡೋದ್ ಲೇಟ್ ಮಾಡ್ದ, ಏನು ಮಾಡಕ್ಕಾಗಲ್ಲ. ಸೊ ಇಲ್ಲೊಂದು ವ್ಯೂ ಕಾಣಿಸ್ತಿದೆ ನಮ್ಗೆ, ನಿಮ್ಗೂ ತೋರಿಸ್ತೀನಿ. ಬಟ್ ಮೇಲಿನ ಚೆನ್ನಾಗ್ ಕಾಣ್ಬೋದು, ಬಟ್ ಇಲ್ಲೇ ರಿವೀಲ್ ಮಾಡ್ಬಿಡ್ತೀನಿ ನೋಡಿ ಹೇಗ್ ಕಾಣಿಸ್ತಿದೆ ಅಂತ. ಬಟ್ ಸಖತ್ ಕ್ರೇಜಿ ಆಗಿದೆ ಇವರು ಅಂತೂ. ಆಕ್ಚುಲಿ ನಾನು ಈ ಜಾಗಕ್ಕೆ ಬರ್ಬೇಕು ಅಂತ ಅನ್ಕೊಂಡಾಗ ಕೆಲವೊಂದಿಷ್ಟು ರಿಸರ್ಚ್ ಗಳನ್ನ ಮಾಡ್ದೆ. ಅವಾಗ ಗೊತ್ತಾಗಿದ್ದು ಇಲ್ಲಿ ಒಂದು ದೇವಸ್ಥಾನ ಐತೆ. ಈ ದೇವಸ್ಥಾನ ಚೋಳರ ಕಾಲದ್ದು. ಮತ್ತೆ ಕಾಶಿ ವಿಶ್ವನಾಥಕ್ಕೆ ಹೋಗಕ್ ಆಗ್ಲಿಲ್ಲ ಅಂದವ್ರು ಈ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲಿಗೆ ಹೋದಾಗ ಸಿಗೋಷ್ಟು ಪುಣ್ಯನೇ ಇಲ್ಲೂ ಕೂಡ ಸಿಗುತ್ತೆ ಅಂತ. ಅಂಡ್ ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನ. ಲೈಕ್ ಕ್ಲೋಸ್ ಆಗ್ಬಿಟ್ಟಿದೆ ನಾವು ಬಂದಿರೋ ಟೈಮ್ಗೆ. ನೋಡೋಣ ಇನ್ನ ಬೇರೆ ಏನೇನ್ ಸಿಗ್ಬೋದು, ಒಳಗಡೆ ಏನಾದ್ರು ಲ್ಯಾಟ್ರಲ್ ಎಂಟ್ರಿ ಏನಾದ್ರು ಇದೆಯಾ ಅಂತ. ಬನ್ನಿ. ಸೊ ಬಸ್ಸು ನಮ್ಗೆ ಈ ಬರ್ಡಿ ಬೆಟ್ಟಕ್ಕೆ ಬಂದಾಗ ಇಲ್ಲಿನ ಲೋಕಲ್ ಒಬ್ರು ಗಿರೀಶ್ ಅವರು ಅಂತ ಅವ್ರು ನಮಗ್ ಸಿಕ್ಕಿದ್ದಾರೆ. ಈ ಜಾಗದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಅವ್ರು ನಮ್ಗೆ ಕೊಡ್ತಿದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. ಕೇಳಿಸ್ಕೊಳಕ್ಕೆ ಒಂಥರ ಎಕ್ಸೈಟಿಂಗ್ ಆಗಿದೆ. ಪಾಂಡವರು ಇಲ್ಲಿ ಬಂದು ಹರ್ಕೊಂಡು ರುಬ್ಕೊಂಡು ಅಡ್ಗೆ ಮಾಡ್ಕೊಂಡು ಹೋಗಿದ್ರು ಅಂತ. ಪ್ರಸಿದ್ಧಿ ಏನ್ ಗೊತ್ತಾ? ಏನು? ಪಂಚಲಿಂಗ ಅಂತ ಸ್ಥಾಪನೆ ಮಾಡ್ರು ಯಾವಾಗ? ರಾಮ ಲಕ್ಷ್ಮಣ ಸೀತೆ ಇರ್ತಾರೆ 5 ತರದಲ್ಲಿ ಪಂಚಲಿಂಗ ಮಾಡ್ಬೇಕಾಯ್ತಂತೆ. ಒಂದೇ ನೈಟ್ ಅಲ್ಲಿ 5 ಕಡೆಗೆ ಹನುಮಂತನ ಲಿಂಗ ತರ ಕಳಿಸಿರಂತೆ. ಲಿಂಗ ತರ್ಬೇಕಾದ್ರೆ ಇಲ್ಲಿ ಬೆಳಗಿನ ಜಾವ ಆತ ಬರ್ತತೆ. ಲಿಂಗ ಪ್ರತಿಷ್ಠಾಪನೆ ಯಾವಾಗ ಬೇಕು? ಕೋಳಿ ಕೂಗೋದ್ರೊಳಗೆ 5:30 6 ಗಂಟೆ ಒಳಗೆ. ಅಷ್ಟೊಳಗ ಏನ್ ಮಾಡ್ರು, ಆಂಜನೇಯ ಓದನ್ನು ಬರೋದ್ ಲೇಟ್ ಆಗೈತಂತೆ. ಸರಿ. ಇಲ್ಲಿ ಇದ್ದಂತ ಏನು ಮರಳನ್ನ ಹಂಗೆ ಮಿಕ್ಸ್ ಮಾಡ್ಬಿಟ್ಟು ಲಿಂಗ ತರ ಮಾಡ್ಬಿಟ್ರು ಒಳಗೆ. ಆ ಲಿಂಗ ತರ ಮಾಡಿ ಅದು ಪೂಜೆ ಮಾಡ್ರು. ಅದಕ್ಕೆ ಇಲ್ಲಿ ಮರಳು ಶಿವಲಿಂಗ ಅಂತ ಅಂದ್ಬಿಟ್ಟು ಒಳಗೆ ಈಗ್ಲೂ ಐತೆ. ಈಗಲೂ ಇದೆಯಾ? ಐತೆ. ಪ್ರತಿ ಬಂದಾಗೆಲ್ಲ ಪ್ರತಿ ದಿವಸ ಅದಕ್ಕೆ ಪೂಜೆ ಮಾಡೋದು. ಅದಾದ ನಂತರ ಆಂಜನೇಯ ಸ್ವಲ್ಪ ಲೇಟ್ ಆಗಿ ಎತ್ಕೊಂಡ್ಬಂದಿದ್ದು ಲಿಂಗನ. ಎತ್ಕೊಂಡ್ಬಂದ್ ಯಾಕೆ ಬಿಸಾಕೋದು ಅಂತ ಅಂದ್ಬಿಟ್ಟು, ನಿಂದು ಒಂದ್ ಲಿಂಗ ಇರ್ಲಿ ಅಂತ ಅಂದ್ಬಿಟ್ಟು ಅದ್ರ ಹಿಂಭಾಗ ಮರಳು ಲಿಂಗಕ್ಕಿಂತ ಒಂದ್ ಸ್ವಲ್ಪ ಹಿಂಭಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ರು. ಅವಾಗ ಹೇಳಿರುತ್ತೆ, ಯಾರೇ ಹೊರಗಡೆಯಿಂದ ಜನ ಬಂದ್ರು ಕೂಡ ಮೊದಲು ನೀನ್ ತಂದಿರತ್ತ ಈಶ್ವರ ಲಿಂಗಕ್ಕೆ ಶಿವಲಿಂಗಕ್ಕೆ ಪೂಜೆ, ಅದಾದ ನಂತರ ನಾವು ಮಾಡೋದಕ್ಕೆ ನೆಕ್ಸ್ಟ್ ಮರಳು ಲಿಂಗ ಶಿವಲಿಂಗ ಪೂಜೆ ಮಾಡ್ತೀವಿ ಅಂತ ಅಂದ್ಬಿಟ್ಟು
ಈಗ ಅದೇ ರೀತಿ ನಾವು ಬಂದ ತಕ್ಷಣ ಒಳಗೆ ಬಂದಾಗ ಎಡಗಡೆ ಫಸ್ಟ್ ಸಿಕ್ತೆ ಯಾರು ಆಂಜನೇಯ ತತ್ರದ ಅಲ್ಲಿ ಅದನ್ನ ಪೂಜೆ ಮಾಡ್ಕೊಂಡು ತದನಂತರ ಹಂಗ ಹೋಗಿ ಹಾಕ್ರೆ ಈಶ್ವರ ಪಾರ್ವತಿ ದೇವಸ್ಥಾನ ಇದೆ, ಅದಕ್ಕೆ ಮಾಡ್ಕೊಂಡ್ಬಿಡ್ತಾರೆ. ಬಂದಾದ್ಮೇಲೆ ಲಾಸ್ಟಿಗೆ ಇಲ್ಲಿ ಒಳಗೆ ಬಂದ್ಬಿಟ್ಟು ಮಳ್ಳು ಶಿವಲಿಂಗಕ್ಕೆ ಪೂಜೆ ಮಾಡ್ಬಿಟ್ಟು ನಂತರ ಎಲ್ಲ ಇಲ್ಲಿ ವರ್ಷಕ್ಕೂ ಒಂದ್ಸರಿ ಅಕ್ಕಪಕ್ಕದ ಊರುಗಳು ಅಡಿಗೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಡೆ ಜಾತ್ರೆ ಅಂತ ಕರೀತಾರೆ ಅದನ್ನ. ಅಷ್ಟು ಮಾಡ್ತಾರೆ. ಅಂದ್ರೆ ಈ ದೇವಸ್ಥಾನಕ್ಕೆ ರಾಮಾಯಣ ಮಹಾಭಾರತ ಎರಡು ಲಿಂಕ್ ಇದೆಯಾ? ಹಿಂದಿನಿಂದನೂ ಪ್ರಸಿದ್ಧಿ. ಇನ್ನು ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಒಳಗಡೆ ಹೋಗಿದ್ರೆ ಫುಲ್ ದೇವಸ್ಥಾನದ ಮೇಲ್ಗಡೆ ಕೆತ್ತನೆ ಮಾಡಿದ್ದಾರೆ, ಅಲ್ಲಿ ಬರೆದಿದ್ದಾರೆ. ಇದು ಇದು ಹೇಳು ಹಾ. ಹಿಂಗೆ ಎತ್ಕೊಂಬಂದಾಗ ಹಾ ಇಲ್ಲಿ ಹಿಂಗೆ ಕಾಲು ಊರಿರೋ ಅಂತ ಜಾಗಗಳು ಹೇಳಿದ್ದು. ಎರಡು ಇದೊಂದು ಹೆಜ್ಜೆ, ಹ್ಮ್. ಇಲ್ಲೊಂದು ಹೆಜ್ಜೆ, ಅದನ್ನ ಹೆಜ್ಜೆ ಅಂತ ಅದು ಇದು ಮತ್ತೆ ಇದು ಆಂಜನೇಯ ಕಾಲೂರಿರೋದು ಅಂತ. ಒಂದು ಲಿಂಗ ಎತ್ಕೊಂಬಂದಾಗ ಹಾ. ಇಲ್ಲಿ ಬಂದ್ ಹಿಂಗ್ ಇಳಿದ್ನಲ್ಲ, ಹಾ. ಹಿಂಗ್ ಕಾಲಿಕ್ಕಿಲ್ಲ ಜಾಗ. ಇದು ಬಿಟ್ರೆ ಹ್ಮ್. ಇಲ್ಲಿ ಕೆಳಗೆ ಸೀತಾದೇವಿ ಜಡೆ ಅಂತ ಅನ್ಬಿಡೈತೆ. ಅಂದ್ರೆ ನಮ್ಮ ಕೂದಲು ಸೀತಾದೇವಿ ಕೂದಲಿದ್ಯಲ್ಲ ಅದ್ರ ಕೂದಲು ಬೆಳ್ಕೊಂಡು ಹೋಗಿರತ್ತು. ಅದು ಇಲ್ಲಿಂದ ಶಿವಗಂಗಾ ಬೆಟ್ಟ ಇದೆಯಲ್ಲ ಅಲ್ಲಿವರೆಗೂ ಇವಾಗ ಪೂರ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೊಂದ್ ಸ್ವಲ್ಪ ದೂರ ಮಾತ್ರ ಕಾಣಿಸ್ತದೆ. ಅಂದ್ರೆ ಈಗ ಇಲ್ಲಿ ಪ್ರಾರಂಭ ಆಗಿ ಈ ಬೆಟ್ಟದ ಕೆಳಗಿದೆಯಲ್ಲ ಅಲ್ಲಿವರೆಗೂ ಅದು ಜಡೆ ತರದ್ ಕಾಣಿಸ್ತಾ ಇರುತ್ತೆ. ದಾರಿ ಜಡೆ ಜಡೆ ಜಡೆನೆ ಕಾಣುತ್ತಾ? ಜಡೆ ಕಪ್ಪುದು ಕಾಣುತ್ತೆ. ಹೌದು, ಸೀತಾಮಾತೆ ಜಡೆ ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಸರ್. ಸೊ ಬಸ್ಸು ಇವ್ರು ಕೊಟ್ಟಂತ ಇನ್ಫಾರ್ಮೇಶನ್ ನನ್ನೇ ಒಂದ್ ಸೆಕೆಂಡ್ ಶಾಕ್ ಮಾಡ್ಬಿಡ್ತು. ಕಾರಣ ಏನಪ್ಪಾ ಅಂದ್ರೆ ಬೆಂಗಳೂರಿಂದ ಕೂಗಳತೆ ದೂರ ಇರೋ ಒಂದು ಬಳ್ಳಿ ಬೆಟ್ಟ ಅನ್ನೋ ಒಂದು ಬೆಟ್ಟದಲ್ಲಿ, ಆ ಬೆಟ್ಟದಲ್ಲಿರೋ ಒಂದು ದೇವಸ್ಥಾನಕ್ಕೆ ರಾಮಾಯಣ ಮಹಾಭಾರತದ ಲಿಂಕ್ ಇದೆ. ಇಲ್ಲಿ ಹನುಮಂತ ಊರಿರೋ ಹೆಜ್ಜೆ ಇದೆ, ಸೀತಾಮಾತೆಯ ಜಡೆಯ ಕುರುಹುಗಳಿಲ್ಲಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದಾಗ ಅದು ಸತ್ಯಾನೋ ಸುಳ್ಳೋ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಅವರ ನಂಬಿಕೆ, ಆ ನಂಬಿಕೆಗೆ ಒಂದು ಬಲವಾದ ಪಾಯಿಂಟ್ ಅವ್ರ ಹತ್ರ ಇದೆ. ಅದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಇದು ಅವ್ರ ನಂಬಿಕೆ. ಪ್ರತಿಯೊಬ್ಬರ ನಂಬಿಕೆನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಅದನ್ನ ನಾವು ಕೂಡ ಮಾಡ್ತೀವಿ. ಸೊ ಬನ್ನಿ ಮುಂದೆ ಹೋಗೋಣ. ನಮ್ ಹುಡುಗರೆಲ್ಲ ಅಲ್ಲಿ ಕಾಯ್ತಾರೆ. ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ, ಬೈತಾರೇನೋ ಗೊತ್ತಿಲ್ಲ. ಅಲ್ಲ ಗಾಯ್ಸ್, ಫ್ರೆಂಡ್ ನ ಜೊತೆ ಕರ್ಕೊಂಡ್ ಬಂದಿದೀವಿ. ಅವ್ನ್ ಕಾಣಿಸ್ತಿಲ್ಲ, ಎಲ್ಲೋಗವನು ಏನೋ. ಒಂದ್ ಫೋನ್ ಮಾಡೋಣ ಅನ್ನೋದಿಲ್ಲ ಗಾಯ್ಸ್. ಬಂದಿಲ್ ಫೋಟೋ ತಗೋತವ್ರೆ ಗಾಯ್ಸ್. ಅಲ್ಲ ಯೋ ಅಂಕಲ್, ಇಲ್ಲಿ ರಾಮಾಯಣ ಮಹಾಭಾರತದ ಲಿಂಕ್ ಐತೆ ಅಂತ ಹೇಳ್ತಿದ್ರು. ಹನುಮಂತನ ಹೆಜ್ಜೆ ಗುರ್ತು ಸೀತಾ ಜಡೆ ಎಲ್ಲ ತೋರಿಸ್ತಿದ್ರು. ಅದನ್ನ ನೋಡಕ್ ಹೋಗಿದ್ದಪ್ಪ. ಹೆಂಗೋ ಆರ್ದೆ ಇಲ್ಲಿಂದಲ್ಗೆ. ಹೇಳಿ ರಾಕಿ ಅವ್ರೆ, ನಿಮ್ಮ ಮನದಾಳದ ಮಾತುಗಳನ್ನ ಹೇಳಿ. ಈಗ ನಮ್ಮ ಹತ್ರ ನಿಮ್ ಮನ್ಸಲ್ಲಿ ಒಂದ್ ನೋವಿದೆ ಗೊತ್ತು, ಒಂದ್ ಆಕ್ರೋಶ ಇದೆ, ಹೊರ್ಗಾಕಿ. ನೋಡ್ರಿ ನಮ್ಮನ್ ಮಾತ್ರ ಇಲ್ಲಿಂದ ಫೋಟೋ ತೆಗಿಸ್ಬಿಟ್ಟು ಮಕ್ಕಳು ಇಬ್ರೇ ಅಲ್ಲೋಗಿ ಬಂಡೆ ಹತ್ಬಿಟ್ಟು ಫೋಟೋ ತೆಗಿಸ್ಕೊಂತವ್ರೆ. ಹೊಟ್ಟೆ ಉರಿತಾ ಐತೆ. ನಮ್ ಪ್ರಾಬ್ಲಮ್ ಯಾರಿಗೆ ಹೇಳೋದು? ನಮ್ ಕಷ್ಟ ತೆಗೀರಿ ಅಂತ ಹೇಳಿದ್ರೆ ನಿಂದೆಲ್ಲ ಚೆನ್ನಾಗ್ ಬಂದವೆ ಹಂಗೆ ಹಿಂಗೆ ಅನ್ಬಿಡೋದು. ಆಮೇಲೆ ಫೋಟೋ ನೋಡೋಣ ಅಂತ ಫೋಟೋ ತೆಗೆದು ನೋಡಿದ್ರೆ ಒಂದು ಚೆನ್ನಾಗಿರಲ್ಲ. ಇದೇ ನಗುವುದು ಅಳುವುದು ನೀವೇ ಹೇಳಿ. A few moments later. ಲಕ್ಕಿ ಮನ್ಸ್ ಬಿಟ್ಟು ಮಾತಾಡ್ರಕ್ಕೇನಾದ್ರು. ನನ್ನೇ ಯಾಕೆ ಅಡ್ಕೊಂಡಿದ್ಯಾ? ಯೋ ಬಿಡ್ರಯ್ಯ, ಇವ್ರಿಬ್ರು ಮಾತಾಡ್ಸಯ್ಯ. One eternity later. ಮಾತಾಡ್ಸಲ್ಲಿ ಮಾತಾಡ್ಸೋ. ಮೈಸೆಲ್ಫ್ ಯೋಗೇಶ್ ಪಕ್ಕ ಇಂಟ್ರೋವರ್ಟ್. ಬಸ್ ಈಗ ನಾವು ಬರ್ಡಿ ಬೆಟ್ಟದಲ್ಲಿ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು, ನಾವು ಬರೋಷ್ಟಾಗಿ ಸೂರ್ಯ ಹುಟ್ಟಿರೋ ಸೂರ್ಯನ ಇನ್ನೊಂದ್ಸರಿ ನೋಡ್ಕೊಂಡು, ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಹೊರಗಡೆ ಎಲ್ಲ ಒಂದ್ ರೌಂಡ್ ಹಾಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ನಾವು ಕೆಳಗಡೆ ಹೋಗ್ತಾ ಇದೀವಿ. ಇಲ್ಲಿಂದ ನಮ್ ಪಯಣ ಎತ್ಲಾಗೆ ಅಂತ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ, ಕೆಳಗಡೆ ಹೋದ್ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಜಾಗ ಅಂತೂ ಸಖತ್ತಾಗಿದೆ, ಬಂದು ಟೈಮ್ ಸ್ಪೆಂಡ್ ಮಾಡಕ್ಕಂತೂ ಮಸ್ತ್ ಆಗಿದೆ. ಆಯ್ತು, ಆಮೇಲೆ ನಾವೀಗ ನಮ್ ಗ್ಯಾಂಗ್ ಎಲ್ಲ ಕರ್ಕೊಂಡು ಚಿಕ್ಕಮದುರೈ ಶನಿಮಾತ್ಮನ್ ದೇವಸ್ಥಾನಕ್ಕೆ ಬಂದಿದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಅಂತೂ ಸಖತ್ತಾಗಿ ಕೊಡ್ತಾರೆ, ತಿನ್ಕೊಂಡ್ ಮಾಡೋಣ. ನನ್ನ ಬಿಟ್ಟು ಕೊಡದಾತನೆ, ನನ್ನ ನಡೆಸುವಾತನೆ. ಫೈನಲಿ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೋದ್ವಿ. ಪ್ರಸಾದ ಕೊಟ್ರೆ ಸಖತ್ತಾಗಿತ್ತು, ಅದನ್ನು ತಿಂದ್ವಿ. ಈಗ ನಮ್ ಹುಡುಗರೆಲ್ಲ ಸೀದಾ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಕರೀತಾವ್ರೆ. ಇಟ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಪ್ಲಾನ್, ಬಟ್ ಓಕೆ, ಔಟ್ ಆಫ್ ದಿ ಬಾಕ್ಸ್ ಅಲ್ಲಿ ಬಂದಿದೆ, ಹೋಗ್ತಿದೀವಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಮಜಾ ಮಾಡೋಣ.
ಹೇಳ್ದಂಗೆ ನಮ್ ಗ್ಯಾಂಗ್ ಎಲ್ಲ ಸ್ವಿಮ್ಮಿಂಗ್ ಆಡೋಣ ಬಿಸ್ಲೈತೆ ಅಂತ ಕರೆದ್ರು. ಸೊ ಸಡನ್ ಪ್ಲಾನಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಸೊ ಬನ್ನಿ ಆಡೋಣ. A few moments later. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಆರಾಮ್ ಆರಾಮಾಗಿ. ಸೊ ಬಾಡಿ ಎಲ್ಲ ತೋರಿಸ್ತವ್ರೆ. ನಂಗೆ ಬರಲ್ಲ, ನನ್ಗಂತೂ ಸ್ವಿಮ್ಮಿಂಗ್ ಬರಲ್ಲ. ಇವರೆಲ್ಲ ಅಟ್ಲೀಸ್ಟ್ ಎಲ್ಲ ಸ್ವಿಮ್ ಅಂತೂ ಮಾಡ್ತವ್ರೆ. ನಾನಂತೂ ತೇಳ್ಕೊಂಡು ಹೋಗ್ತೀನಿ. ನೋಡಿ ಗಾಯ್ಸ್, ಹೆಂಗ್ ಬರ್ತವ್ರೆ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಇವತ್ತು ನಾವು ನಮ್ಮ ಎಂಟೈರ್ ಗ್ಯಾಂಗ್ ಜೊತೆ ಒಂದು ದಿನ ಬಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಚಿಕ್ಕಮದುರೆ ದೇವಸ್ಥಾನಕ್ಕೆ ಹೋಗಿ ಫೈನಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದು ನಮ್ಮ ಡೇನ ಕಂಪ್ಲೀಟ್ ಮಾಡಿದೀವಿ. ಇಲ್ಲಿಗೆ ಈ ವ್ಲಾಗ್ ಕೂಡ ಎಂಡ್ ಆಗುತ್ತೆ. ಸಖತ್ ಮಜಾ ಇತ್ತು, ಒಂದಷ್ಟು ಇನ್ಫಾರ್ಮೇಶನ್ ಗಳು ಸಿಕ್ತು ಅಂಡ್ ಕ್ವಾಟ್ಲೆ ಅಂತೂ ಮಸ್ತ್ ಇತ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ನ ಕಥೆ ಆಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಇವರೆಲ್ಲರೂ ಒಂದ್ಸರಿ ಮಾತಾಡ್ಸ್ಬೋಣ. ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಅವ್ರಾಗ್ಲೇ ಹೆಂಗನ್ಸ್ತಾ ಇದ್ರು? ಮಸ್ತ್ ಆಗಿತ್ತು, ಒಳ್ಳೆ ಮಜಾ ಮಾಡಿದ್ರಿ. ಪೀಸ್ ಆಗಿತ್ತು ವೀಕೆಂಡ್. ಹೇಳಿ ಆರಾಮಾಗಿ ಹೇಳಪ್ಪ ಅಷ್ಟೇ. ಅಂಡ್ ಮೇನ್ ನಮ್ ರಾಕಿನಂತೂ ಮಾತಾಡ್ಸ್ಲೇಬೇಕು. ರಾಕಿ ಚೆನ್ನಾಗಿತ್ತಪ್ಪ. ನಮ್ ಕೌಶಿಕ್ ಬ್ರೋ ಕೂಡ ಇದಾರೆ. ಬ್ರೋ ಹೇಳಿ ಬ್ರೋ. ಮಾತೇ ಇಲ್ಲ ಬ್ರೋ. ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಬಂದ್ರು ಅವರು. ಸೊ ಮುಂದಿನ ವಿಡಿಯೋದಲ್ಲಿ ಇಟ್ಟಿಲ್ಲ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾರೆ. ನಮ್ಮ ಚಾನೆಲ್ ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ತರ ಒಂದ್ ಒಳ್ಳೆ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಟಿಲ್ ದೆನ್ ಬಾಯ್. la 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 la